ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಬಾಬ್ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ತಮ್ಮನ ಜೊತೆನೇ ಅವನು ಕೂಡ ಫಸ್ಟು ನಿಮ್ಮ ಮಾಮಗೆ ಇಷ್ಟ ಅಂತೇಳಿ ಗ್ರೇವಿ ಥರ ಸುಕ್ಕ ಥರ ಮಾಡಿದೆ. ನನಗಿಷ್ಟ ಅಂತ ಯಾವ್ದು ಮಾಡಲ್ಲಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು ಸರಿ ನಿಂಗೇನು ಇಷ್ಟ ಅಂದೆ, ಕಬಾಬ್ ಅಂದರೆ ಇಷ್ಟ ಅಂತ ಹೇಳಿದೆ. ಅದಕ್ಕೆ ಅವನು ಕಬಾಬ್ ಮಾಡ್ತವನೆ. ಇದು ಕೂಡ ಅವನಿಗೆ ಇಷ್ಟ, ಅಡುಗೆ ಅಂದರೆ ಇಷ್ಟ. ನಿಮ್ಗೆ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋಲಿ ನಾನು. ಹಾಗೆ ಸೇಮು ಒಂದು ಎಗ್, ಆಮೇಲೆ ಚಿಕನ್ ತೊಗೊಂಡಿದ್ದ, ಬೋನ್ಲೆಸ್ ತೊಗೊಂಡಿದ್ದ ಅವನು. ತೇಜು ಕಬಾಬ್ ಪೌಡರ್ ಇರುತ್ತಲ್ವ ಅದನ್ನೇ ಹಾಕ್ಕೊಂಡಾನ. ಇವಾಗೂ ಅದನ್ನೇ ಹೇಳಿದೆ ನಾನು, ಸ್ಪೂನಿಂದ ಹಾಕ್ಕೊಳ್ಳೋ ಅಂದರೆ ಕೌಂಟ್ ಗೊತ್ತಾಗುತ್ತೆ ಅಂತೇಳಿ. ಏನು ಸ್ಪೂನ್ ಅಂತೀವಿ ನೀನು ಅಂತಂದೇಳಿ ಅವ್ನು ನನ್ನ ಇದನ್ನು ಮಾಡ್ತಾಯಿದ್ದ. ಆದಮೇಲೆ ಚಿಕನ್ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾನೆ ಅಷ್ಟೇ. ಇದನ್ನು ಕೂಡ ಮ್ಯಾರಿನೇಟ್ ಮಾಡಿಡ್ಬೇಕಂತ ಹಾಫ್ ಆನ್ ಅವರ್ ತನಕ ಇಡಬೇಕಂತ ಇದ್ದೇನೆ. ಆ್ಯಕ್ಚುಲಿ ನಾನು ಕಬಾಬ್ ಮಾಡಬೇಕಾದಾಗೆ ಹಾಫ್ ಆನ್ ಅವರ್ ಏನು ಇಟ್ಟಿರಲಿಲ್ಲ, ನಾನು ಒಂದು 15 ಮಿನಿಟ್ಸಿಗೆ ಹಾಕ್ಬಿಟ್ಟಿದ್ದೆ. ಚಿಲ್ಲಿ ಪೌಡರ್ ಅಂತೂ ನಮ್ಮ ಮನೆಯಲ್ಲ ಮತ್ತೆ ಕಳಿಸ್ತಾರೆ ಅಂತ ಹೇಳಿದೆ. ಹಾಗಾಗಿ ಚಿಲ್ಲಿ ಪೌಡರು, ಆಮೇಲೆ ಲೆಮನ್ನು, ಒಂದು ಸ್ವಲ್ಪ ಅದೆಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು, ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಅದನ್ನೆಲ್ಲ ಹಾಕಿ ಫುಲ್ ಅವೆಲ್ಲ ಬೀಜ ಬಿದ್ದುಬಿಟ್ಟಿದ್ವಿ ಇದರಲ್ಲೇ ಲೆಮನ್ನಿನವು. ಅದನ್ನೇ ತೆಗಿತಾ ಇದ್ದ ಅವನು. ತೆಗೆದ್ಬಿಟ್ಟು ಫುಲ್ಲು ಚೆನ್ನಾಗಿ ಕೈಯಿಂದನೇ ಮ್ಯಾರಿನೇಟ್ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾಡ್ಬೇಕು. ಇದಕ್ಕೆ ಎಷ್ಟು ಚೆನ್ನಾಗಿ ನೆನೆಯಕ್ಕೆ ಇಡ್ತೀಯೋ ನೀನು, ಮ್ಯಾರಿನೇಟ್ ಮಾಡೋಕೆ ಇಡ್ತೀಯೋ ಅಷ್ಟು ಚೆನ್ನಾಗಿ ಕಬಾಬ್ ಬರುತ್ತೆ ಅಂತ ಹೇಳ್ತಾ ಇದ್ದ. ಒಂದು ಸರಿ ಆಯಿತು, ನಾನು ಮಾಡಿದ್ದೆ ಕಣೋ ಒಂದು ಸಲ ಅಂತ ಹೇಳಿದೆ. ಆದ್ರೂ ನಾನು ಮಾಡಿದ್ದು ಫುಲ್ಲು ಕ್ರಿಸ್ಪಿ ಥರ ಚೆನ್ನಾಗಿ ಬಂದಿತ್ತು. ಇವನ ಕೈ ಟೇಸ್ಟ್ ನೋಡೋಣ ಅಂತಂದೇಳಿ ಇವನ ಹತ್ರನೂ ಮಾಡಿಸ್ತಿದ್ದೆ. ಫುಲ್ ಎಲ್ಲ ಮ್ಯಾರಿನೇಟು, ಸ್ವಲ್ಪ ಅಂದರೆ 2 kg ಚಿಕನ್ ತೊಗೊಂಬಂದಿದ್ರೆ ಅದರಲ್ಲಿ ಸ್ವಲ್ಪ ಕಬಾಬು, ಒಂದು ಸ್ವಲ್ಪ ಗ್ರೇವಿ, ಆ ಥರ ಮಾಡ್ಕೊಂಡಿದ್ವಿ ನಾವು. ಎಲ್ಲದು ಒಂದೇ ಥರ ಟೇಸ್ಟ್ ಆಗುತ್ತೆ ಅಂಥೇಳಿ ಫುಲ್ಲು ಮ್ಯಾರಿನೇಟ್ ಆದಮೇಲೆ ಹಾಫ್ ಆನ್ ಅವರೇ ಇಟ್ಟಿದ್ದು. ಮ್ಯಾರಿನೇಟ್ ಆಗಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗೈತೆ. ಅದು ಫುಲ್ಲೆಲ್ಲ ಹೀರ್ಕೊಂಡಿರುತ್ತೆ ಅದರದ್ದು. ಮ್ಯಾರಿನೇಟ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅಂತೇಳಿ ಹೇಳ್ತಾ ಇದ್ದ ಅವನು. ಫುಲ್ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ವಿ ಈ ಕಡೆ ಸೈಡು. ಫುಲ್ಲೆಲ್ಲ ಕಾದಿದೆ, ಫುಲ್ ಕಾಯಬೇಕು. ಆಮೇಲೆ ಸ್ಲೋ ಇಟ್ಕೋಬಾರ್ದು, ಸ್ಲೋ ಫ್ಲೇಮಲ್ಲಿ ಹಾಕಬೇಡ, ಜೋರು ಫ್ಲೇಮಲ್ಲೇ ಹಾಕಬೇಕು ಅಂತಂದೇಳಿ ಹೇಳ್ತಾ ಇದ್ದ. ಜೋರೇ ಇಟ್ಕೊಂಡು ಫುಲ್ಲು ಫ್ರೈ ಮಾಡಿದೆ. ಚೆನ್ನಾಗಿ ಫ್ರೈ ಮಾಡಬೇಕು, ಒಳಗಡೆ ಬೆಂದಿದ್ದೆ ಅಂತೇಳಿ ಅದು ಅನಿಸುತ್ತೆ ನೋಡೋಕ್ಕೆ. ಫಸ್ಟಿಗೆ ಹಾಕಿದಾಗ ಹೆಂಗಿರುತ್ತೆ, ಆಮೇಲೆ ಲಾಸ್ಟಿಗೆ ಬೆಂದಾದಮೇಲೆ ಬೇಯಿಸಿದಾಗೆ, ಫ್ರೈ ಆದಾಗೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿರುತ್ತೆ ನೋಡಿ ನೀನು ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಅಂತಂದೇಳಿ ನೋಡಿದ್ವಿ. ಆದರೆ ನಿಜವಾಗ್ಲೂ ಅದು ಕಲರ್ ಚೇಂಜ್ ಆಗಿತ್ತು, ರೆಡ್ಡಿಶ್ ಆಗಿ ನೋಡಿದೆ. ಆಮೇಲೆ ಫುಲ್ಲು ಒಂದು ಟೇಸ್ಟ್ ಕೂಡ ಕೊಟ್ಟಿದ್ನಲ್ವ, ಅದು ಬೆಂದಿದ್ದು, ಆಮೇಲೆ ಅದರೊಳಗೆಲ್ಲ ಮ್ಯಾರಿನೇಟ್ ಮಾಡಿದ್ದು ಸಖತ್ತಾಗಿ ಎಲ್ಲ ಅವ್ನು ಸುಮ್ಮನೆ ಹಿಂಗೆ ಕೈಯಿಂದ ಹಾಕಿದ್ವಿ ಅಷ್ಟು ಟೇಸ್ಟ್ ಅನಿಸಿದ್ದು. ನಿಜವಾಗ್ಲೂ ಅವನಿಗೆ ಕೌಂಟಿಂದ ಬರಲ್ಲ, ಸುಮ್ಮನೆ ಹಾಕ್ತೀನಿ ಟೇಸ್ಟ್ ಆಗಿರ್ತೈತೋ ಇಲ್ಲ ಅಷ್ಟು ಹೇಳಿ ನೀನು ಅಂತ ಹೇಳ್ತಿದ್ದ ನನಗೆ. ಸರಿ ಆಯಿತು ಅಂತೇಳಿ ಮಾಡ್ತಿದ್ದ. ನನಗೆ ಇನ್ನೂ ಮಾಡಿಕೊಟ್ರೆ ತಿನ್ನೋಕ್ಕೆ ಟೇಸ್ಟ್ ಅಲ್ವ, ನಾನೇ ಮಾಡಿ ಬೇಜಾರಾಗಿರುತ್ತೆ ನನಗೂ ಕೂಡ. ಹಾಗಾಗಿ ಮಾಡಿ ತಂದು ಇಟ್ಟ, ನಾನು ಕೂತಿದ್ದೆ. ವಿಡಿಯೋ ಕಂಪ್ಲೀಟ್ ಮಾಡ್ಕೊಂಬಂದು ನನ್ನ ಮಗಳು ತೊಗೊಂಡು ಬಂದ್ಲು. ನೋಡಿ ಮಮ್ಮಿ ಟೇಸ್ಟ್ ಮಾಡು ಅಂತ ಹೇಳ್ತಾಯಿದ್ಲು. ನಿಜವಾಗ್ಲೂ ಡೆಕೋರೇಷನ್ ಕೂಡ ಅಷ್ಟೇ ಸೂಪರ್ ಮಾಡಾನೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ ಕಬಾಬ್ನೇ. ಯಾಕೆ ಹೊರಗಡೆ ತಿಂದು ಅದು ಇದು ಆಯಿಲು, ಇದು ಫುಡ್ ಕಲರ್ ಅದು ಇದು ಎಲ್ಲ ಹಾಕಿರ್ತಾರೆ. ಹಂಗಾಗಿ ಮನೆಯಲ್ಲೇ ಟ್ರೈ ಮಾಡಿ. ಕೂತಿದ್ರು ನೋಡಿ ಹೆಂಗೆ ಕೂತಾರೆ ಎಲ್ಲ. ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾ ಇದ್ಲು, ಮಮ್ಮಿ ಬಿಸಿ ಬಿಸಿ ತಿನ್ನು, ನೀನು ತಿನ್ನು, ಬಿಸಿ ಐತೆ ಅಂತ ಹೇಳ್ತಾ ಇದ್ಲು. ಆದರೆ ಅವಳಿಗಿಷ್ಟ. ಚಿಕನ್ ಹೊಡಿತಾಳೆ, ಚಿಕನ್ ಶಾಪಲ್ಲೇ ಹೇಳ್ತಿದ್ಲು ಅಂತೆ, ಪಪ್ಪ ಬಿಗ್ ಹೆನ್ ತಗೋ ನೀನು ಅಂತೇಳಿ. ನನ್ನ ಮಗಳು ಹಿಂಗೆ ಹೇಳ್ತಿದ್ಲು. ಏನು ತಿಂದೇ ಇಲ್ಲ ಅನ್ನಂಗೆ ಮಾಡ್ತಾಳೆ ನೋಡಲ್ಲ. ಹುಡುಗರೇ ಹಂಗೆ, ಚಿಕ್ಕ ಹುಡುಗರು, ಅವ್ರಿಗೇನು ಗೊತ್ತಾಗುತ್ತೆ ಅಂತೇಳಿ ಮಾತಾಡ್ತಾಯಿದ್ವಿ. ನನ್ನ ಮಗಳು ಮಾತ್ರ ಸಖತ್ ಟೇಸ್ಟ್ ಆಗೈತೆ ಅಂತಂದ್ಲು. ನಮ್ಮ ಆಕಾಶಕ್ಕೆ ಕೂಡ ಫುಲ್ ಇಷ್ಟ ಆಯಿತು. ಸೊಸೆ ಅಲ್ವಾ, ಸೊಸೆ ಹೇಳಿದ್ರೆ ಅವ್ನಿಗೆ ಇನ್ನೂ ಖುಷಿ ಆಯಿತು. ಚೆನ್ನಾಗಿ ತಿಂದು ಮಾತಾಡ್ಕೋತಾ ಮಲ್ಕೊಂಡ್ವಿ ಅಷ್ಟೇ ನೋಡಿ. ಸಖತ್ತಾಗಿತ್ತು ಆ ಡೇ. ಆಕಾಶ ಮಿಸ್ ಮಾಡ್ಕೋತೀವಿ ನಾವು.